ಬೌದ್ಧ ಗುರುಗಳು ಇರ್ತಾರೆ. ನೇಪಾಳ ರಾಜ್ಯದ ಭೂತಾನ್ ದೇಶದಲ್ಲಿ ಬೌದ್ಧ ಗುರುಗಳು, ಬೌದ್ಧರ ಸಾಮ್ರಾಜ್ಯದಲ್ಲ, ಬೌದ್ಧ ಗುರುಗಳು ಇರ್ತಾರೆ. ಆ ರಾಜ್ಯದ ರಾಜನ ಆಸ್ಥಾನದ ಹತ್ರ ಹೋಗ್ತಾರೆ. ಈಗೆಲ್ಲ ಗ್ರಾಮ ಪಂಚಾಯತಿ ಹೀಗೆಲ್ಲ ಬಂದೈತ್ರಿ. ಅವಾಗ ಹಂಗೆ ಇದ್ದಿದ್ದಿಲ್ಲ. ಗ್ರಾಮಕ್ಕೆ ಸರ್ಪಂಚ್ ಒಬ್ಬವಿದ್ದ, ಅದ್ರ ಮೇಲೆ ಕರ ವಸೂಲಿ ಮಾಡೋಕೆ ಕುಲಕರ್ಣಿರು, ಹೀಗೆಲ್ಲ ರಾಜನ ಆಸ್ಥಾನದೊಳಗೆ ನಡೀತಿತ್ತು. ಇಂಥ ಸಮಯದೊಳಗೆ ಆ ಭೂತಾನಿನ ರಾಜ ಅತ್ಯಂತ ಪ್ರಭಾವಶಾಲಿಯಾದ ರಾಜ ಆಗಿದ್ದ. ಆ ರಾಜ್ಯಕ್ಕೆ ಬುದ್ಧಿಷ್ಟ ಆದಂಥ ಈ ಸನ್ಯಾಸಿಗಳು ಹೋಗ್ತಾರೆ. ಹೋಗಿ ಗುರುಗಳು ಹೇಳ್ತಾರೆ, ನೀವು ಮಾತಾಡ್ತಿದ್ರೆ ನಾನು ಅಲ್ಲಿ ಕುಂದಿರ್ತೀನಿ, ನೀವು ಇಲ್ಲಿ ಕುಂದ್ರಿ. ನೀವು ಮಾತಾಡ್ತೀರಿ, ಸೀದಾ ಕೂತ್ಕೋರಿ. ಎಷ್ಟು ಶಾಲ್ಯಾಗ ಹೊಡಿತಾರಿಲ್ಲ ಮಾಸ್ತರ್ಗಳು, ನೀವು ಬಡಿತಾರಿಲ್ಲ. ಹೆಂಗೆ ಕೂತ್ಕೊಂಡ್ರೆ ಹೆಂಗೆ ಕೂತಿರ್ತೀರಿ ಅಲ್ಲಿ? ಸಾಲಿ ಬೇರೆ ಇದು ಬೇರೆ ಅಲ್ಲ, ಸಾಲಿಕಿನ ಭಾಳ ಆಚಾರ ಇರ್ಬೇಕಿಲ್ಲಿ. ಅದನ್ನೇ ಹೇಳಕತ್ತೀನಿ ನಾನು. ಬೌದ್ಧ ಸನ್ಯಾಸಿಗಳು ಅವರು ರಾಜನ ಹತ್ರ ಹೋಗ್ತಾರೆ. ರಾಜ ಕೇಳ್ತಾನ, ಒಬ್ಬ ರಾಜನಾದವನು ಸದಾಕಾಲ ಎಚ್ಚರವಾಗಿರಬೇಕು ಅಂತ ಹೇಳ್ತಾರೆ ಗುರುಗಳು. ನಿದ್ದೆಯಲ್ಲಿಯೂ ಕೂಡ ರಾಜನನ್ನು ಎಚ್ಚರ ಆಗಬೇಕು. ಅಂದ್ರೆ ರಾಜನಿಗೆ ಈ ಸಾಮರ್ಥ್ಯ ಇರಬೇಕಂದ್ರೆ ಎದುರಿಗಿರ್ತಕ್ಕಂಥ ಪ್ರಜೆ ಬಂದ್ರೆ ಅವನ ಮನಸ್ಸಿನೊಳಗೆ ಏನೈತೆ ಅನ್ನೋದು ಕೇಳ್ಕೊಳ್ಳುವಂಥ ಸಾಮರ್ಥ್ಯ, ಏಕಾಗ್ರತೆ ರಾಜನಂತಲ್ಲಿ ಇರಬೇಕು. ಅಂದ್ರೆ ಅಷ್ಟ ಅವ ರಾಜ ಆಗಕ್ಕೆ ಯೋಗ್ಯ ಅಂಥೇಳಿ ಬೌದ್ಧ ಸನ್ಯಾಸಿಗಳು ಹೇಳ್ತಾರೆ. ಹೇಳಿದ ಮೇಲೆ ರಾಜನಿಗೆ ಒಂದು ಚಿಂತೆ ಪ್ರಾರಂಭ ಆಗ್ತದೆ. ಸನ್ಯಾಸಿಗಳು ಹಿಂಗೆ ಹೇಳಿದ್ರಲ್ಲ, ಇದನ್ನು ನಾ ಪ್ರೂವ್ ಮಾಡಿ ತೋರಿಸಬಲ್ಲೆ, ಇದನ್ನು ಸಾಬೀತುಪಡಿಸಬಲ್ಲೆ ನಾ ಅಂಥೇಳಿ ಸನ್ಯಾಸಿಗಳು ಹೇಳಿ, ರಾಜ ಇದು ಆಗಲ್ಲ, ಇದು ಒಪ್ಪದೇ ಇರೋ ಮಾತು ಅಂತ ಹೇಳ್ತಾನೆ. ರಾಜರು ಸನ್ಯಾಸಿಗಳು ಹೋಗ್ತಾರೆ, ನೀವು 2 ದಿನ ಚರ್ಚೆ ಮಾಡಿರಿ, ಚರ್ಚೆ ಮಾಡಿ ನನ್ನ ಕಡೆ ಬರ್ರಿ, ನಾನು ಕಲಿಸ್ಕೊಡೋ ಜವಾಬ್ದಾರಿ ನಂದು. ನಿಮಗೆ ಸದಾವಕಾಲ ಎಚ್ಚರಿರ್ತಕ್ಕಂಥ ವಿದ್ಯೆಯನ್ನು ಕಲಿಸ್ಕೊಡುವ ಜವಾಬ್ದಾರಿ ನಂದು. ಆದ್ರೆ ನನಗೆ ಯಾಕೆ ಇದನ್ನು ಮಾಡಾಕತ್ತೀರಿ ಅಂತಕ್ಕಂಥ ಪ್ರಶ್ನೆಯನ್ನು ಒಟ್ಟ ಕೇಳಬಾರ್ದು ಅಂತ ಹೇಳ್ತಾರೆ ರಾಜಾಗ. ಬೌದ್ಧ ಸನ್ಯಾಸಿಗಳು ಹೇಳಿದ ಮಾತನ್ನು ಕೇಳಿ ವಿಚಾರ ಮಾಡ್ತಾನೆ ರಾಜ. 2 ದಿವಸ ಟೈಮ್ ತಗೋತಾನ. ವಿಚಾರ ಮಾಡಿ ಮಂತ್ರಿ ಮಂಡಲಕ್ಕೆ ಎಲ್ಲ ಕಾರ್ಯಭಾರವನ್ನು ಒಪ್ಪಿಸ್ತಾನೆ. ಒಪ್ಪಿಸಿ ರಾಜ ಆ ಬೌದ್ಧ ಸನ್ಯಾಸಿಗಳ ಗುರುಕುಲಕ್ಕೆ ಹೋಗ್ತಾನೆ. ಸಾದಾ ಬಟ್ಟೆ ಒಳಗೆ ಅಂದ್ರೆ ರಾಜ ಪೋಷಾಕನ್ನು ಬಿಟ್ಟು ಒಂದು ಪಂಜಿ, ಒಂದು ಅಂಗಿ ಸುತ್ತಕೊಂಡು ಕಟ್ಕೊಂಡು ಹೋಗ್ತಾನೆ. ಹೋಗಿ ಸನ್ಯಾಸಿಗಳಿಗೆ ನಮಸ್ಕಾರ ಮಾಡ್ತಾನೆ. ಇವತ್ತಿನ ಟ್ರೈನಿಂಗ್ ಸ್ಟಾರ್ಟ್. ನೀನು ಯಾಚರಿದ್ದಾಗ ನಿನಗೆ ಯಾವಾಗ ನಾವು ಹೊಡಿತೀನಿ ಗೊತ್ತಿಲ್ಲ, ನೀ ತಪ್ಪಿಸ್ಕೋಬೇಕು ನನ್ನ ಕೈಲಿ ಅಂತ ಹೇಳ್ತಾರೆ. ಒಂದು ಚಲೋ ಬಡಗಿ ತಗೋತಾರೆ. ಅವ ಎಲ್ಲಿ ಕೂತ್ರು ಸುಮ್ಮ ಬೀಸ್ತಿರ್ತಾರೆ. ಹಿಂಗೆ ಕೂತ್ಕೊಂಡಾಗ ನೀವಿಷ್ಟ ಆರಾಮಾಗಿ ಕೂತ್ಕೊಂಡಿರಿ. ಹಿಂದೆ ಯಾರೇ ಬಂದು ಹಿಂದೆ ಅಂತ ಹೊಡೆದ್ರೆ ಯಾರಿಗಾರ ಗೊತ್ತಾಕೈತೇನ? ಪಟ್ಟನಾಗ ಯಪ್ಪ ಅಂತಿರಲ್ಲ. ಹಂಗೆ ರಾಜಾಗ ಯಾವಾಗ ಹೊಡಿತಾರಂತ ಗೊತ್ತಾಗಲ್ಲ. ಸನ್ಯಾಸಿಗಳು ಬರ್ತಿರ್ತಾರೆ, ಹೊಡಿತಿರ್ತಾರೆ, ಹೋಗ್ತಿರ್ತಾರೆ. ಅವ ಎಷ್ಟು ಜಾಗರೂಕ ಆಗಿರ್ತಾನಂದ್ರೆ ಅವ್ರು ಹಿಂಗೆ ಬೀಸೋದ್ರೊಳಗೆ ಅವರು ಹಿಂಗೆ ಬಡ್ಗಿ ಸೌಂಡಿಗೆ ಎಚ್ಚರ ಆಗ್ತಿರ್ತೈತ್ರಿ. ಅವ್ನಿಗೆ ಬಡ್ಗಿ ಹಿಂಗೆ ಬೀಸದ ಮೇಲೆ ಹೆಂಗೆ ಸೌಂಡ್ ಬರ್ತದೆ, ಶಂಕತ್ ಹೆಂಗೆ ಸೌಂಡ್ ಬರ್ತದಲ್ಲ, ಈ ಸೌಂಡಿಗೆ ಅವನಿಗೆ ಅರಿವು ಆಗ್ತಿರ್ತದೆ. ಎಚ್ಚರಿದ್ದಾಗ ಅವನು ತಪ್ಪಿಸ್ಕೊಳಕ್ಕೆ ಪ್ರಾರಂಭ ಆಗ್ತಾನೆ. 1 ಏಟು ಬೀಳಲ್ಲ. 1 ವಾರ ಪ್ರಯತ್ನ ಮಾಡ್ತಾನೆ, 1 ಏಟು ಬೀಳಲ್ಲ ಅವನಿಗೆ. ತಯಾರಾದ್ಮೇಲೆ ಗುರುಗಳು ಹೇಳ್ತಾರೆ, ಪರೀಕ್ಷೆ 1ನೇ ಮೆಟ್ಟಲು ಪ್ರಾರಾದ್ರೆ ನೀವು ಇನ್ನು 2ನೇ ಪೆಟ್ಲ ನೀವು ಮೊನ್ಕೊಂಡಾಗ ಯಾವಾಗ ಹೊಡಿತೀನಿ ಗೊತ್ತಿಲ್ಲ, ತಪ್ಪಿಸ್ಕೋಬೇಕು ನೀವು ಅಂತ ಹೇಳ್ತಾನೆ. ಆಯ್ತು ಆಗಲಿ ಅಂತಾರೆ. ಕಟ್ಗಿದೊಂದು ಖಡ್ಗ ಮಾಡಿಸ್ತಾರೆ. ತರಬೇತಿಗಾಗಿ ಖಡ್ಗ ಇರ್ತದೆ, ಕಟ್ಗೆ ಖಡ್ಗ. ಅದರಿಂದ ಹೊಡ್ಯಕ್ಕೆ ಪ್ರಾರಂಭ ಮಾಡ್ತಾರೆ. 1-2 ದಿನ ಆಗ್ತದೆ. ನಿದ್ದೆಯೊಳಗೂ ತಪ್ಪಿಸ್ಕೊಳಕ್ಕೆ ಪ್ರಾರಂಭ ಮಾಡ್ತಾನೆ ರಾಜ. ಅಷ್ಟು ಜಾಗರೂಕ ಆಗಿರ್ತಾನೆ. ನಿದ್ದೆನೇ ಹತ್ತಿರಲ್ಲ ಅವನಿಗೆ. ಯಾವಾಗ ಬಂದು ಗುರುಗಳು ಹೊಡಿತಾರೋ, ಯಾವಾಗ ಎಚ್ಚರ ಆಗ್ತದೋ ಅಂತ ಗೊತ್ತಿಲ್ಲ ಅನ್ನೋದಕ್ಕೆ ಮಂಪರು ನಿದ್ದೆಯಲ್ಲಿರು ಎಚ್ಚರಿರ್ತಕ್ಕಂಥ ಸಾಮರ್ಥ್ಯವನ್ನು ಹೊಂದುತ್ತಾನೆ ರಾಜ. ಆಮೇಲೆ ಒಂದು ಸ್ವಲ್ಪ ದಿನ ಹೋದ ಮೇಲೆ ಅದರೊಳಗೂ ಪ್ರಾವೀಣ್ಯತೆಯನ್ನು ಪಡೆದ ಮೇಲೆ ಸನ್ಯಾಸಿಗಳು ಹೇಳ್ತಾರೆ, ಇನ್ನು ನಾನು ನಿನಗೆ ಒರಿಜಿನಲ್ ಖಡ್ಗದಿಂದ ಹೊಡಿತೀನಿ, ಅಂದ್ರೆ ನಿಜವಾದ ತಲವಾರಿನಿಂದ ನಿನ್ನ ಮೇಲೆ ಪ್ರಹಾರವನ್ನು ಮಾಡ್ತೀನಿ, ಅದರಿಂದ ತಪ್ಪಿಸ್ಕೋಬೇಕು. ಈಸ್ ದಿನ ಏನಿತ್ತು ರೀ, ಕಟ್ಟಿಗಿದಿತ್ತು, ಹೊಡೆದ್ರೆ ಪೆಟ್ಟು ಅಷ್ಟ ಬೀಳ್ತಿತ್ತು. ಈಗೇನೈತಿ, ಹರಿತವಾದ ಖಡ್ಗ ಐತಿ. ತಪ್ಪಿಸ್ಕೊಳ್ಳಿಲ್ಲ ಅಂದ್ರೆ ಅವನು ಪ್ರಾಣನ ಹಾರಿ ಹೋಗ್ತದೆ. ಅದಕ್ಕೆ ಅವ್ರು ಹಂಗೆ ಬೀಸ್ತಾರೆ. ರಾಜಾಗ 1-2 ಕಚ್ಚು ಬೀಳ್ತಾವೆ ಹೊರತು ಬರ್ಬರ್ತ 1 ವಾರದೊಳಗೆ ಅದರಿಂದನೂ ಎಚ್ಚರಿರ್ತಕ್ಕಂಥ ಪ್ರಾವೀಣ್ಯತೆಯನ್ನು ಪಡಿತಾನೆ ರಾಜ. ಆಮೇಲೆ ಗುರುಗಳು ಮರುದಿನ ಕರೀತಾರೆ. ಕರೆದು ರಾಜಾಗ ಮಂತ್ರಾಕ್ಷತೆಯನ್ನು ಕೊಟ್ಟು ಕಳಿಸುವಂಥ ಪದ್ಧತಿ ಇರ್ತದೆ. ಬೌದ್ಧರೊಳಗೆ ಏನು ಪದ್ಧತಿ ಐತಂದ್ರೆ, ಎಲ್ಲ ಮುಗಿದ ಮೇಲೆ ಒಂದು ಪ್ರಸಾದ ಬಟ್ಲನ್ನು ಕೊಡ್ತಾರೆ. ಹಿಂಗೆ ಕಟ್ಟಿಗೆದ ಮರದ್ದು ಇರ್ತೈತಿ.
ಅದನ್ನು ಕೈಗೆ ಕೊಟ್ಟು ಇವತ್ತಿನಿಂದ ಸಾಯುವವರೆಗೂ ಸಾತ್ವಿಕ ಆಹಾರವನ್ನು ಸ್ವೀಕಾರ ಮಾಡು, ನಿನಗೆ ಜಾಗೃತಿಕತೆಗೆ ಏಕಾಗ್ರತೆಗೆ ಭಾಳ ಅನುಕೂಲ ಆಗ್ತದೆ ಅಂತ ಅವನೊಳಗೆ ಕಟೋರಿ ಕೊಟ್ಟು ಕಳಿಸ್ತಾರೆ. ಆವಾಗ ರಾಜ ಮನಸ್ಸಿನಾಗ ಅನ್ಕೊಂತಾನ, ನನಗಿಷ್ಟೆಲ್ಲ ಹೇಳ್ಯಾರಂದ್ರೆ ಗುರುಗಳು, ನನಗಿಷ್ಟೆಲ್ಲ ಮನ್ಕೊಂಡಾಗ ಎದ್ದಾಗ ಪರೀಕ್ಷೆ ಮಾಡ್ಯಾರಂದ್ರೆ ಇನ್ನು ಮುಂದೆ ಗುರುಗಳನ್ನ ನಾ ಪರೀಕ್ಷೆ ಮಾಡಮು, ನಾನು ಕಟ್ಗ ತೊಗೊಂಡು ಗುರುಗಳ ಮೇಲೆ ಬೀಸುನು ಅಂಥೇಳಿ ರಾಜ ಮನಸ್ಸಿನಾಗ ಅಂತಾನೆ. ಅನ್ನನ ಗುರುಗಳು ಹೇಳ್ತಾರೆ, ಅದನ್ನು ಕನಸಿನಾಗೂ ಪ್ರಯತ್ನ ಮಾಡಬೇಡ. ಅವ ಮನಸ್ಸಿನಾಗ ಅಂದಿದ್ದನ್ನು ಗುರುಗಳು ಹೊರಗೆ ಹೇಳ್ತಾರೆ, ನೀ ಕನಸಿನಾಗೂ ಪ್ರಯತ್ನ ಮಾಡಕ್ಕೆ ಹೋಗ್ಬೇಡ, ನನಗೆ ವಯಸ್ಸಾಗ್ಯದ, ಮೈಯೆಲ್ಲ ಮನೆಯಲ್ಲೀಗ. ಗುರುಗಳು ಇದನ್ನು ಹೆಂಗೆ ಕಲಿತ್ರಿ ನೀವು? ನಿನ್ನ ಮನಸ್ಸು ಯಾವಾಗ ಪೂರ್ಣ ಏಕಾಗ್ರತೆ ಆಗ್ತದೆ, ನಿನ್ನ ಮನಸ್ಸು ಯಾವಾಗ ಬೇರೆದೇನು ಕೇಳಲಾರದಷ್ಟು ಸಮ್ಮಿಲನ ಆಗ್ತದೆ, ಆ ಟೈಮಿನೊಳಗೆ ನಿನಗೆಷ್ಟು ಶಕ್ತಿ ಬರ್ತೈತೆ ಅಂದ್ರೆ ಎದುರಿಗಿರ್ತಕ್ಕಂಥ ಮನುಷ್ಯನ ಮನಸ್ಸಿನ ಮಾತು ಬಹಳಷ್ಟು ಸ್ಪಷ್ಟವಾಗಿ ನಾ ಹೆಂಗೆ ಮಾತಾಡ್ತೇನೆ ಹಂಗೆ ಕೇಳೋಕೆ ಪ್ರಾರಂಭ ಆಗ್ತದೆ. ಅದಕ್ಕೆ ನಾನು ಹೇಳಿದ್ದು, ಒಬ್ಬ ರಾಜ ಆದವನಿಗೆ ಪರಿಪೂರ್ಣ ಏಕಾಗ್ರತೆ ಮತ್ತು ಕಾರ್ಯಕ್ಷಮತೆ ಇದ್ರೆ ಅಷ್ಟೇ ರಾಜ ಆಗಬೇಕು ಅಂತ ಹೇಳಿ. ಇದರಿಂದ ನಾವೆಲ್ಲರೂ ಜೀವನಕ್ಕೆ ತಿಳ್ಕೊಳ್ಳೋದೇನೆಂದ್ರೆ, ಆಧ್ಯಾತ್ಮ ಅಂತಕ್ಕಂಥದ್ದು, ದೇವರು ಅಂತಕ್ಕಂಥದ್ದು ಸದಾವಕಾಲ ಎಚ್ಚರವಾಗಿ ತಿಳ್ಕೊಳ್ಳುವಂಥ ವಿಷಯ. ಯಾವಾಗ ಇರಲಿ ಅದು ಸದಾವಕಾಲ. ನಮಗೆ ಬೆಳಗ್ಗೆ ಇರಲಿ, ರಾತ್ರಿ ಇರಲಿ, ಸಣ್ಣವ್ರಿರಲಿ, ವಯಸ್ಸು ದೊಡ್ಡದಿರಲಿ, ನಮಗೆ ಯಾವುದೇ ವಯಸ್ಸು ಅಂತಿರಲ್ಲ. ಆಧ್ಯಾತ್ಮಿಕತೆ ಮನಸ್ಸಿನ ಒಲುಮೆಗೆ ಯಾವುದೇ ವಯಸ್ಸು ಅಂತಿರಲ್ಲ. ಯಾವುದು ವಯಸ್ಸಿದ್ರು, ಯಾವುದೇ ಸ್ಥಿತಿ ಇದ್ದರೂ, ಯಾವುದೇ ಸಮಯವಿದ್ದರೂ ಆಧ್ಯಾತ್ಮಕ್ಕಾಗಿ ಎಲ್ಲ ಸಮಯಗಳು ಸೂಕ್ತವೇ, ಎಲ್ಲ ಸಮಯಗಳು ದೈವತ್ವವೇ. ಗುರುಗಳಿಂದ ಬಂದಿರತಕ್ಕಂಥ ಒಂದೊಂದು ಮಾತುಗಳು ಅಮೃತತ್ವವೇ ಅಂತಕ್ಕಂಥದ್ದನ್ನು ಬೌದ್ಧ ಸನ್ಯಾಸಿಗಳಿಂದ ತಿಳ್ಕೊಂಡಿರ್ತಕ್ಕಂಥ ಮಹಾನ್ ಪಾಠವಾಗಿರ್ತದೆ. ಅದಕ್ಕೆ ನಾವೆಲ್ಲರೂ ಜೀವನದೊಳಗೆ ನಮ್ಮ ಅಂಕಲಿಗೆ ಗ್ರಾಮ ಇಷ್ಟೆಲ್ಲ ಪ್ರವಚನಗಳಿಂದ ತುಂಬ್ಯದ, ಇಷ್ಟೆಲ್ಲ ದೇವಸ್ಥಾನಗಳಿಂದ ತುಂಬ್ಯದ, ಇಷ್ಟೆಲ್ಲ ಗುರುಗಳ ಸಾನ್ನಿಧ್ಯದಿಂದ ತುಂಬ್ಯದ. ನಮಗೆ ಯಾಕೆ ಗುರುಗಳ ದರ್ಶನ ಆಗಬೇಕ್ರಿ? ನಾವೇನು ಪುಣ್ಯ ಮಾಡೀವಿ ಬೇರೆ ಊರಿಗೆ ಹೋಲಿಸಿದ್ರೆ? ಬೇರೆ ಊರಿಗೆ ಹೋಲಿಸಿದ್ರೆ ನಾವೇನು ಹೊಸದ ಕಂಡ್ಕೊಂಡಿವಿ ಅಂತ ಕೇಳಿದ್ರೆ, ಇದು ಊರು ಹೊರಗಿತ್ತಿಲ್ರಿ ಮೊದಲು ಗುಡಿ, ಈಗ ಊರದ ನಡುವು ಬಂದದ. ಇನ್ನೊಂದು ಸ್ವಲ್ಪ ಬಿಟ್ರೆ ಊರು ದಂಡಿಗಿದು ಆಗ್ತದೆ. ಊರು ದಾಟಿ ಆ ಕಡೆ ಇಷ್ಟು ಮನೆ ಹೋಗ್ತಾವೆ, ಈ ಕಡೆ ಇಷ್ಟು ಮನೆ ಹೋಗ್ತಾವೆ. ಊರು ಹೊರಗಿರೋ ದೇವಸ್ಥಾನಕ್ಕೆ ನಾವು ಬರ್ಬೇಕಾದ್ರೆ ನಾವೇನೇನು ತೊಗೊಂಬರ್ತೀವಿ ರೀ ಕೈಯಾಗ? ಊದಿನ ಕಡ್ಡಿ, ಎಣ್ಣೆ, ಸಕ್ಕರೆ, ಕಡ್ಡಿ ಪಟ್ನ ಇಷ್ಟು ತೊಗೊಂಡು ಬರ್ತೇವೆ. ಆದ್ರೆ ನಿಜವಾದ ಆಧ್ಯಾತ್ಮದ ಒಲವು ಹೇಳ್ತದೆ, ಏನನ್ನು ತೊಗೊಂಡು ಬರ್ಬೇಕಂದ್ರೆ ನನ್ನದು ಅಂತಕ್ಕಂಥ ಭಾವವನ್ನು ತೊಗೊಂಡು ಬರ್ಬೇಕಂತ. ನಾನು ಅಂತಕ್ಕಂಥ ಭಾವವನ್ನು ತೊಗೊಂಡು ಬರ್ಬೇಕಂತ. ನಮ್ಮವರು ಅಂತಕ್ಕಂಥ ಭಾವವನ್ನು ತೊಗೊಂಡು ಬರ್ಬೇಕಂತ. ಅವನ್ನ ಎಲ್ಲಿ ಬಿಡ್ಬೇಕಂದ್ರೆ ನನ್ನದು ಅನ್ನೋದನ್ನು ಕೆಳಗೆ 1ನೇ ಮೆಟ್ಟಲಿಗೆ ಬಿಡ್ಬೇಕ್ರಿ. ನಾನು ಅನ್ನೋದು 2ನೇ ಮೆಟ್ಟಲಿಗೆ ಬಿಡ್ಬೇಕು. ನಮ್ಮವರು ಅನ್ನೋದು 3ನೇ ಮೆಟ್ಟಲಿಗೆ ಬಿಡ್ಬೇಕು. ನೀನು ಒಬ್ಬನ ಅಂಥೇಳಿ ಗರ್ಭಗುಡಿ ಒಳಗೆ ಹೆಜ್ಜೆ ಇಟ್ರೆ ನಿಮಗೆ ಸಿದ್ಧಾರೂಢ ಶಿವಗಳ ಆಶೀರ್ವಾದ ಸಟ್ಟನಂಗೆ ಕೂತಲ್ಲೇ ಆಗ್ತದೆ. ಇಷ್ಟ ದೇವ್ರನ್ನ ಕಾಣೋ ಒಂದು ಪರಿಕಲ್ಪನೆ. ನನಗೆ ನಾ ಶಾಲೆ ಕಲಿಬೇಕಾದ್ರೆ ಅಜ್ಜರ್ ಹರಿಷಡ್ ವರ್ಗ ಅಂತ ಹೇಳ್ತಾರೆ. ನನಗೆ